ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಟ್ಟಾದ್ರು ಚಾವ್. ಈಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ಹಣ್ಣನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಮ್ಯಾಂಗೋ ಐಸ್ ಕ್ರೀಮನ್ನು ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಫ್ರೆಂಡ್ಸ್. ನಾವಿಲ್ಲಿ ಫಸ್ಟಿಗೆ ಯಾವ್ಯಾವ ಐಟಮನ್ನು ತೊಗೋಬೇಕು ಅನ್ನೋದನ್ನು ನೋಡೋಣ. ನಾನು ಇಲ್ಲಿ ಒಂದು 2 ಅವರ್ಸ್ ಮುಂಚೆನೇ ನೆನೆಸಿಟ್ಟಿರ್ತಕ್ಕಂತಹ ಒಂದು 10 ರಿಂದ 12 ಗೋಡಂಬಿನ ತೊಗೊತಾ ಇದ್ದೀನಿ. ಇನ್ನೂ ಒಂದು 5 ಸ್ಪೂನ್ ಬೆಲ್ಲದ ಪುಡಿ, ಒಂದು 2 ಸ್ಪೂನ್ ಸಕ್ಕರೆ ಮತ್ತು 3/4 ಬಟ್ಲು ಕಸ್ಟರ್ಡ್ ಮಿಲ್ಕ್ ಪೌಡರ್ನ ತೊಗೊತಾ ಇದ್ದೀನಿ. ಇನ್ನೂ 3/4 ಬಟ್ಲು ಮಾಮೂಲಿ ಮಿಲ್ಕ್ ಪೌಡರ್ನ ತೊಗೊತಾ ಇದ್ದೀನಿ. 2 ಮಾವಿನ ಹಣ್ಣಿನ ಪಲ್ಪನ್ನು ತೊಗೊತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಏಲಕ್ಕಿ ಪೌಡರ್ನ ತೊಗೊತಾ ಇದ್ದೀನಿ. ಇದು ಸ್ವಲ್ಪ ಗಮ್ಲಿಗೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ತೊಗೊತಾ ಇದ್ದೀನಿ. ಹಾಗೆ ಒಂದು ಲೋಟದಷ್ಟು ಗಟ್ಟಿ ಹಾಲನ್ನು ಕೂಡ ತೊಗೊತಾ ಇದ್ದೀನಿ. ನಾವು ಇವಿಷ್ಟನ್ನು ಕೂಡ ಇವತ್ತು ಬಳಸ್ಕೊಂಡು ಯಾವ ರೀತಿ ಸಿಂಪಲ್ಲಾಗಿ ಐಸ್ ಕ್ರೀಮನ್ನು ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಒಂದು ಪಾತ್ರೆಗೆ ಹಾಲನ್ನು ಹಾಕಿ ಕಾಯೋದಕ್ಕೆ ಅಂತೇಳ್ಬಿಟ್ಟು ಬಿಡಬೇಕು. ಇನ್ನು ನೆನೆಸಿಟ್ಟಿರ್ತಕ್ಕಂತಹ ಗೋಡಂಬಿನ ನುಣ್ಣಗೆ ರುಬ್ಬಿಟ್ಟು ಈ ಹಾಲಿಗೆ ಹಾಕಿ ಕುದಿಯಲು ಬಿಡಬೇಕು. ಇನ್ನು ಹಾಲು ಯಾವ ರೀತಿ ಕಾಯಬೇಕು ಅಂತಂದರೆ, ಒಂದು 1/4 ಭಾಗದಷ್ಟು ಕಮ್ಮಿ ಆಗಿ ಈ ರೀತಿ ತುಂಬ ಚೆನ್ನಾಗಿ ಕೆನೆ ಆಗೋವರೆಗೂ ಕೂಡ ಹಾಲನ್ನು ನಾವು ಕುದಿಸ್ಕೋಬೇಕು. ಈ ರೀತಿ ತುಂಬ ಚೆನ್ನಾಗಿ ಕುದಿಸ್ಕೊಂಡ ನಂತರ ಈ ಹಾಲನ್ನು ತಣ್ಣಗಾಗೋದಕ್ಕೆ ಅಂತೇಳ್ಬಿಟ್ಟು ಬಿಡಬೇಕು. ಇನ್ನು ಒಂದು ಮಿಕ್ಸಿ ಜಾರಿಗೆ ನಾವು ತೊಗೊಂಡಿರ್ತಕ್ಕಂತಹ ಮಾವಿನ ಹಣ್ಣಿನ ಪಲ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಇದಕ್ಕೆ ನಾವು ಏನೇನು ಐಟಮ್ಗಳನ್ನ ತೊಗೊಂಡಿದ್ವಿ ಆ ಎಲ್ಲ ಐಟಮ್ಗಳ್ನೂ ಕೂಡ ಒಂದೊಂದಾಗಿ ಆ್ಯಡ್ ಮಾಡ್ತಾ ಬರಬೇಕು. ಮೊದಲು ನಾನಿಲ್ಲಿ ಸಕ್ಕರೆ ಮತ್ತು ಬೆಲ್ಲನ ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ ಕಸ್ಟರ್ಡ್ ಪೌಡರ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇನ್ನು ಮಿಲ್ಕ್ ಪೌಡರು ಮತ್ತು ಏಲಕ್ಕಿ ಪುಡಿ, ಹಾಗೆ ತಣ್ಣಗಾಗಿರ್ತಕ್ಕಂತಹ ಹಾಲು, ಈ ಎಲ್ಲ ಮಿಶ್ರಣವನ್ನು ಕೂಡ ಚೆನ್ನಾಗಿ ರುಬ್ಕೊತಾ ಇದ್ದೀನಿ. ಈ ಎಲ್ಲ ಮಿಶ್ರಣವನ್ನು ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಕೂಡ ತೊಗೊತಾ ಇದ್ದೀನಿ. ಯಾಕೆ ಅಂತಂದರೆ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಚೆನ್ನಾಗೂ ಇರುತ್ತೆ, ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ ಅಂತೇಳ್ಬಿಟ್ಟು ಗೋಡಂಬಿ, ಬಾದಾಮಿ, ಪಿಸ್ತಾ ಹಾಗೂ ಮಕಾನ ಸೀಡ್ಸ್ ಇವೆಲ್ಲವನ್ನು ಕೂಡ ನಾನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಕೊಂಡು ತೊಗೊತಾ ಇದ್ದೀನಿ. ಈ ಮಕಾನ ಸೀಡ್ಸ್ ಆಗಿರ್ಬೋದು, ಪಿಸ್ತಾ ಆಗಿರ್ಬೋದು ಹಾಗೂ ಗೋಡಂಬಿ, ಬಾದಾಮಿ ಈ ಎಲ್ಲ ಐಟಮ್ಗಳು ಕೂಡ ಮಕ್ಕಳ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದಾಗಿದೆ. ಹಾಗೆ ಈ ಐಸ್ ಕ್ರೀಮ್ ಮೇಲೆ ಹಾಕೋದ್ರಿಂದ ಈ ಐಸ್ ಕ್ರೀಮ್ ಕೂಡ ಅಟ್ರಾಕ್ಟಿವ್ ಆಗಿ ಮಕ್ಕಳು ಕೂಡ ತುಂಬ ಚೆನ್ನಾಗಿ ತಿನ್ನೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಡ್ರೈ ಫ್ರೂಟ್ಸನ್ನು ತೊಗೊತಾ ಇದ್ದೀನಿ. ಈ ಎಲ್ಲ ಐಟಮ್ಗಳನ್ನ ಐಸ್ ಕ್ರೀಮ್ ಮೇಲೆ ಆ್ಯಡ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಫ್ರೀಝರ್ನಲ್ಲಿ ಇಟ್ಟೆ. ನಾನಿಲ್ಲಿ ಫ್ರೀಝರ್ನ ಫ್ರಿಡ್ಜಾಗಿ ಕನ್ವರ್ಟ್ ಮಾಡಿದ್ದೆ. ಹಾಗಾಗಿ ಫ್ರೀಝರ್ ಆಗಿ ಕನ್ವರ್ಟ್ ಮಾಡಿಬಿಟ್ಟು -20°C ಸೆಟ್ ಮಾಡಿದೆ. ನಾನು ನೈಟ್ ಮಾಡಿದ್ರಿಂದ ಓವರ್ ನೈಟ್ ಪೂರ್ತಿ ಇಟ್ಟಿದ್ದೆ. ನೀವು ಬೇಕಿದ್ದರೆ 2 to 3 ಅವರ್ಸ್ ಇಟ್ಟರೆ ಸಾಕಾಗುತ್ತೆ. ಇನ್ನು ಐಸ್ ಕ್ರೀಮು ಸೂಪರಾಗಿತ್ತು, ಟೇಸ್ಟ್ ಮಾತ್ರ ಹ್ಯಾಸಮ್ ಆಗಿತ್ತು. ನಮ್ಮ ಮಕ್ಕಳು ಅಂತೂ ಒಂದೇ ದಿನದಲ್ಲಿ ಎಲ್ಲ ಪೂರ್ತಿ ಖಾಲಿ ಮಾಡಿದ್ರು. ನೀವು ಕೂಡ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹೇಗಾಗಿತ್ತು ಅಂತ ತಿಳಿಸಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.